ಗುಡ್ ಮಾರ್ನಿಂಗ್. ಇವತ್ತಿನ ಡೇ ಬ್ಲಾಗ್ ಬೆಳಿಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಸಂಡೇ ಫುಲ್ ಫ್ಯಾಮಿಲಿ ಎಲ್ಲ ಸೇರಿದ್ವಿ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನನ್ನತ್ರ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಅವ್ರವ್ರ ಮನೆಗೆ ಹೊರಡ್ವಿ. ಬಟ್ ನಮ್ಮ ಚಿಕ್ಕಮ್ಮ ಅವರು ಇದ್ದಾರೆ. ನಿನ್ನೆ ಹೋಗಲಿಲ್ಲ ನನ್ನ ಅಮ್ಮ ಮನೆಗೆ, ಯಾಕೋ ಗೊತ್ತಿರೋಲ್ಲ, ನನಗೆ ವಿಪರೀತ ತಲೆನೋವ್ತಾ ಇತ್ತು, ಜೊತೆಗೆ ಸ್ವಲ್ಪ ಕೆಲಸನೂ ಕೂಡ ಇತ್ತು, ಹಾಗಾಗಿ ಹೋಗಿಲ್ಲ. ಇವತ್ತು ಹೋಗ್ಬಿಟ್ಟು ಬರಬೇಕು, ಚಿಕ್ಕಮ್ಮನ ಮಾತಾಡ್ಸ್ಕೊಂಡು ಬರಬೇಕು. ಅವ್ರು ನೀನು ಊರಿಗೆ ಹೊಡ್ತೀನಿ ಅಂತಿದ್ರು, ಹಂಗಾಗಿ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಡೇ ಮಾರ್ನಿಂಗ್ ಇಂದ ಶುರು ಮಾಡ್ತಾಯಿದ್ದೀನಿ. ಹೇಗೆ ಹೋಗುತ್ತೆ ಏನು ಅಂತ ಹೇಗೆಲ್ಲ ಇರುತ್ತೆ ಇವತ್ತಿನ ನನ್ನ ಒಂದು ರೋಟೀನ್ಸ್ ಅಂತ ಶೇರ್ ಮಾಡ್ಕೊಳ್ತೀನಿ. ಈಗ ಬ್ರೇಕ್ಫಾಸ್ಟ್ ಕ್ಯಾರೆಟ್ ಬೀಟ್ರೂಟ್ ಸಾಗು ಚಪಾತಿ. ನಾನು ನೋಡೇ ಇಲ್ಲ, ಇವಾಗ ನೋಡ್ತಾ ಇದ್ದೀನಿ. ಅಲ್ಲಿ ನೋಡು ಏನಿದೆ, ಟಿಶ್ಯೂ ಪೇಪರ್ ಬಾಕ್ಸ್ನಲ್ಲಿ ಸ್ವೀಟು ರಾತ್ರಿ ತೊಗೊಬಂದು ಇಟ್ಟಿದ್ದಾರೆ ನಮ್ಮ ಮನೇಲಿ. ನೋಡಿರೋ ನಾನು ರಾತ್ರಿ ಬೇಗ ಮಲ್ಕೊಂಡ್ರೆ ವಿಪರೀತದಲ್ಲ ನೋತಾಯಿತ್ತು, ಹಂಗಾಗಿ ಆಲ್ರೆಡಿ ನಿಮ್ಮಪ್ಪ ಓಪನ್ ಮಾಡಿ ತಿಂದು ಆಗೋಗಿದೆ. ಕೇಸರಿ ಬೇಡ, ಬಟ್ ನಾವು ಡಯಟಲ್ಲಿದ್ದೀವಿ, ಒಂದು ಅರ್ಧ ತಿಂತೀನಿ ಅಷ್ಟೇ. ಧಾರವಾಡ ಬೇಡ ಆದರೆ ನನಗೆ ಇಷ್ಟ ಆಗುತ್ತೆ ತಿನ್ನೋಕ್ಕೆ, ಯಾಕಂದರೆ ಬೆಲ್ಲದ್ದಲ್ವಾ ತಿನ್ಬೋದು. ಶುಗರ್ದೆಲ್ಲ ಜಾಸ್ತಿ ತಿಂತಾ ಇಲ್ಲ ಈಗ, ಹಾಗಂತ ಶುಗರ್ ಇದೆ ಅಂದ್ಕೋಬೇಡಿ. ಡಯಟ್ ಮಾಡ್ಬೇಕಾದ್ರೆ ಅವೆಲ್ಲ ತಿನ್ನೋಲ್ಲ ಅಷ್ಟೇ. ಇವತ್ತು ಬೆಳಿಗ್ಗೆ ತಿಂಡಿ ಬಂದು ಬೀಟ್ರೂಟು ಕ್ಯಾರೆಟ್ ಹಾಕಿ ಸಾಗು ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದು. ಏಕೆಂದರೆ ಕ್ಯಾರೆಟ್ ಮತ್ತು ಬೀಟ್ರೂಟು ಆಲ್ಮೋಸ್ಟ್ ತಂದು ಸುಮಾರು ದಿನ ಆಗಿ ಹೋಗಿತ್ತು, ಬಾಡೋಗ್ತಾಯಿತ್ತು. ಅದನ್ನು ಪಲ್ಯ ಮಾಡೋಣ ಅಂದರೆ ತುರಿದು ಪಲ್ಯ ಮಾಡೋದಕ್ಕೆ ನನ್ನ ಮಕ್ಳಿಗೆ ಇಷ್ಟ ಆಗೋದಿಲ್ಲ. ಆಲ್ಮೋಸ್ಟ್ ನಮ್ಮನೇಲಿ ಕ್ಯಾರೆಟ್ ಆಗ್ಬೋದು ಬೀಟ್ರೂಟ್ ಆಗ್ಬೋದು ಎರಡೂ ಒಟ್ಟಿಗೆ ಹಾಕಿ ಮಾಡ್ತೀನಿ ಅಂದರೆ ಅವ್ರು ಸಾಗು ಮಾಡಿಬಿಡಮ್ಮ ಅಂತಾರೆ. ನಾನು ಬೀಟ್ರೂಟಲ್ಲಿ ಸಾಗು ತುಂಬ ಇಷ್ಟಪಡ್ತಾರೆ. ನಮ್ಮಲ್ಲಿ ಕ್ಯಾರೆಟ್ ಪಲ್ಯ ಬೀಟ್ರೂಟ್ ಪಲ್ಯ ನಾನು ತುಂಬ ಕಡಿಮೆ, ಯಾವಾಗಲೂ ಒಂದೊಂದು ಸರಿ ಮಾಡೋದು, ಬಿಟ್ಟರೆ ಈ ಥರ ಸಾಗುನೇ ಜಾಸ್ತಿ ಮಾಡ್ತಾ ಇರ್ತೀನಿ. ಹಾಗಾಗಿ ನನ್ನ ಮಗಳು ಸ್ವಲ್ಪ ಕ್ಯಾರೆಟು ಬೀಟ್ರೂಟೆಲ್ಲ ಹಚ್ಕೊಟ್ರು. ಯಾಕಂದರೆ ನನಗೆ ಹಿಂದಿನ ದಿನ ತುಂಬ ಕೆಲಸ ಇತ್ತು. ಅದರ ನೆಕ್ಸ್ಟ್ ಡೇ ಅದರ ಹಿಂದಿನ ದಿನ ನಾನು ಅಮ್ಮ ಮನೆಗೆಲ್ಲ ಹೋಗಿದ್ದೆ. ಒಂಥರ ಹೆಂಗೆ ಅಂದರೆ ಬ್ಯಾಕ್ ಟು ಬ್ಯಾಕ್ ವರ್ಕು, ಜೊತೆಗೆ ಸ್ವಲ್ಪ ಫ್ಯಾಮಿಲಿ ಎಲ್ಲ ಬಂದರು ಅಂತ ಒಟ್ಟಿಗೆ ಸೇರಿದ್ದು, ನಿದ್ದೆ ಇಲ್ದಂಗೆ ಆಗಿತ್ತು, ಕಣ್ಣೆಲ್ಲ ಫುಲ್ ನೋವು ಉರಿ ಅನ್ನೋ ಥರ ಫೀಲ್ ಆಗಿಬಿಟ್ಟಿತ್ತು. ಹಾಗಾಗಿ ಮಗಳು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಬೆಳಗ್ಗೆ. ಈಗ ನಾನಿಲ್ಲಿ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸಾಗುಗೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ. ಇದರಲ್ಲಿ ನಾನು ಏನೋ ಅಂತ ಸ್ಪೈಸಸ್ ಅಂತೆಲ್ಲ ಹಾಕಿರೋದಿಲ್ಲ. ಜಸ್ಟು ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಶುಂಠಿ, ಟೊಮೆಟೊ, ಕಾಯಿ 5 ಪದಾರ್ಥ ರುಬ್ಬಿರ್ತೀನಿ ಅಷ್ಟೇ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹಾಗೆ ಕಾಯಿ, ಶುಂಠಿ ಇಷ್ಟು ಬಿಟ್ಟರೆ ಇನ್ನೇನು ಹಾಕಿಲ್ಲ. ಅದಷ್ಟನ್ನು ಕೂಡ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ಆನಂತರ ರುಬ್ಬಿಟ್ಟಿರೋಂಥ ಮಸಾಲೆನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ನಾನು ಹಾಕಿದ್ದೇನಪ್ಪ ಅಂದರೆ ಮಸಾಲ ಸಾಂಬಾರ್ ಪೌಡರ್. ಆ ಒಂದು ಪೌಡರ್ನ ಹಾಕಿದ್ದೀನಿ. ಒಂದೂವರೆ ಸ್ಪೂನಷ್ಟು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಸುಮಾರು ಜನ ಕೇಳ್ತಾ ಇರ್ತೀರ ಮಸಾಲ ಸಾಂಬಾರು ಪೌಡರ್ನ ಅಥವಾ ಬೇಳೆ ಸಾಂಬಾರು ಪೌಡರ್ನ ಏನಕ್ಕೆಲ್ಲ ಯೂಸ್ ಮಾಡ್ತೀರಾ ಅಂತ. ನಾನು ಸಾಂಬಾರು ಪೌಡರ್ ಏನಿದೆ ಅದನ್ನು ತರಕಾರಿ ಸಾಂಬಾರು ಬಿಟ್ಟರೆ ಹಾಗಲಕಾಯಿ ಪಲ್ಯ, ಬೆಂಡೆಕಾಯಿ ಗೊಜ್ಜು ಈ ಥರದಕ್ಕೆಲ್ಲ ಬರೀ ಸಾಂಬಾರು ಪೌಡರ್ನ ಯೂಸ್ ಮಾಡ್ತೀನಿ. ಇನ್ನು ಮಸಾಲ ಸಾಂಬಾರು ಪೌಡರ್ನ ಈ ಥರ ಮಸಾಲ ಥರ ಗ್ರೇವಿ ಮಾಡೋದಕ್ಕೆ ಅಥವಾ ಸಾಂಬಾರು ಮಾಡೋದಕ್ಕೆ, ಹೆಣ್ಗಾಯಿ ಮಾಡೋದಕ್ಕೆ, ಈ ಥರ ಮಸಾಲ ಪದಾರ್ಥಗಳನ್ನ ಹಾಕಿ ಮಾಡೋದಕ್ಕೆ ನಾನು ಮಸಾಲ ಸಾಂಬಾರು ಪೌಡರ್ನ ಯೂಸ್ ಮಾಡ್ತೀನಿ. ಒಂಥರ ಈಸಿ ಇದು, ಯಾಕಂದರೆ ಧನಿಯಾ ಪುಡಿ ಹಾಕಬೇಕು, ಖಾರ ಪುಡಿ ಹಾಕಬೇಕು, ಗರಂ ಮಸಾಲ ಹಾಕಬೇಕು, ಇವೆಲ್ಲ ಏನೂ ಇಲ್ಲ. ಜಸ್ಟ್ ಮಸಾಲ ಸಾಂಬಾರು ಪೌಡರ್ 1.5 ಸ್ಪೂನ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಮುಗ್ದೆ ಹೋಗುತ್ತೆ. ಆನಂತರ ಇದಕ್ಕೆ ನಾನು ಹಚ್ಚಿಟ್ಕೊಂಡಿರೋಂಥ ಕ್ಯಾರೆಟು, ಬೀಟ್ರೂಟು, ಸ್ವಲ್ಪ ಬಟಾಣಿ ಇದಿಷ್ಟನ್ನು ಸೇರಿಸಿ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಮಾಡಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿ, ನಮಗೆ ಒಂದು ಗ್ರೇವಿ ಯಾವ ಥರ ಬೇಕು ಗಟ್ಟಿ ತೆಳು ನೋಡಿಕೊಂಡು ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1-2 ವಿಷಲ್ ಕೂಗಿಸ್ಕೊಂಡ್ರೆ ಈ ಒಂದು ಸಾಗು ರೆಡಿಯಾಗಿ ಹೋಗ್ಬಿಡುತ್ತೆ. ಇದೊಂಥರ ಈಸಿಯಾಗಿ ಪಟಾಪಟ್ ಅಂತ ಮಾಡಿಬಿಡೋದು. ನಮ್ಮ ಊರ ಕಡೆ ಅಂತೂ ಈ ಥರ ಬೀಟ್ರೂಟು, ಕ್ಯಾರೆಟು, ಬಾಳೆಕಾಯಿ, ಆಲೂಗಡ್ಡೆ ಎಲ್ಲ ಹಾಕಿ, ಕಡಲೆಕಾಳು ಇಲ್ಲ ಬಟಾಣಿ ಎಲ್ಲ ಹಾಕಿ ಕುರಿದು ಬ್ಲಡ್ಡು, ಬೋಟಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂಥರ ಗೊಜ್ಜು ಥರ ಮಾಡ್ತಾರೆ. ಈ ಥರ ಗೊಜ್ಜು ನಮ್ಮ ಅಮ್ಮ ಊರ ಕಡೆ ಇಲ್ಲ ನಮ್ಮ ಅಪ್ಪ ಊರ ಕಡೆ, ಇವೆರಡು ಊರ ಕಡೆ ಅಷ್ಟೇ ಮಾಡೋದು. ನಮ್ಮ ಮನೆಯವ್ರ ಕಡೆ ಎಲ್ಲ ಅದೆಲ್ಲ ಮಾಡೋದಿಲ್ಲ, ಬರೀ ಬೋಟಿನೇ ಇರುತ್ತೆ. ಇದ್ದರೆ ಇಲ್ಲ ಅಂತಂದರೆ ಬರೀ ಬ್ಲಡ್ ಹಾಕಿ ಸಪ್ರೇಟು ಫ್ರೈ ಥರ ಮಾಡ್ತಾರೆ. ಬಟ್ ಅಮ್ಮ ಮನೆ ಕಡೆ ಈ ಥರ ಜಾಸ್ತಿ ಗೊಜ್ಜು ಮಾಡೋದು, ತರಕಾರಿ ಎಲ್ಲ ಹಾಕಿ. ನಂಗೆ ಯಾವಾಗಲೂ ಆ ಬೀಟ್ರೂಟು ಕ್ಯಾರೆಟು ಮಸಾಲೆ ಹಾಕಿದಾಗೆಲ್ಲ ನೆನಪಾಗ್ತಾ ಇರುತ್ತೆ. ಇವತ್ತು ಕೂಡ ಅದನ್ನು ನೆನ್ಪು ಮಾಡ್ಕೊಂಡು ಮಕ್ಳಿಗೆ ಹೇಳ್ತಾ ಇದ್ದೆ. ಇದ್ರ ಜೊತೆ ಸ್ವಲ್ಪ ಬ್ಲೆಡ್ಡೆಲ್ಲ ಕಟ್ ಮಾಡಿಬಿಟ್ಟು ಹಾಕಿದರೆ ಒಂದು ಗೊಜ್ಜೆ ರೆಡಿ ಆಗಿಬಿಡೋದು ಅಂತ. ಓಕೆ, ಅದೊಂಥರ ನೆನಪಾಗುತ್ತೆ. ಕೆಲವೊಂದು ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವು ಏನು ಬೆಳ್ಕೊಂಡು ಬಂದ್ವಿ, ತಿನ್ಕೊಂಡ್ಬಂದ್ವಿ, ಅದನ್ನೇ ಜಾಸ್ತಿ ನೆನಪಾಗ್ತಿರೋದು ಕೆಲವೊಂದು
ಟೈಮಲ್ಲಿ. ಬಟ್ ನಮ್ಮ ಮನೇಲಿ ಮಾಡಿದ್ರೆ ಯಾರೂ ತಿನ್ನೋಲ್ಲ ಅನ್ನೋ ಕಾರಣಕ್ಕೆ ನಾನು ಮಾಡೋದಿಲ್ಲ. ಹಾಗೆ ನಾನು ಇಲ್ಲಿ ಮಾಲ್ಟು ಕೂಡ ರೆಡಿ ಮಾಡಿಕೊಂಡೆ ನಮ್ಮ ಮನೆಯವರಿಗೆ. ಬೆಳಗ್ಗೆ ಹೊತ್ತು ಅವರು ಮಕ್ಕಳನ್ನ ಸ್ಕೂಲ್ ಬಿಡೋಕ್ಕೆ ಹೋಗೋ ಮೊದಲು ಮಾಲ್ಟ್ ಕುಡ್ದೇ ಹೋಗೋದು, ಯಾಕಂದರೆ ಅವ್ರು ಹಾಗೆ ವಾಕಿಂಗ್ ಮುಗಿಸ್ಕೊಂಬರ್ತಾರೆ. ಹಾಗಾಗಿ ಈಗಂತೂ ಸಮ್ಮರ್ ಇರೋದ್ರಿಂದ ಆದಷ್ಟು ಮಜ್ಜಿಗೆ ಹಾಕಿ ಕೊಟ್ಬಿಡ್ತೀನಿ. ಅದಕ್ಕೆ ಇವಾಗ 1 ಸ್ಪೂನ್ ಮಾಲ್ಟನ್ನ ರೆಡಿ ಮಾಡಿದೆ. ಸಮ್ಟೈಮ್ಸ್ ಒಂದೊಂದು ದಿನ ಕುಡಿತಾರೆ, ಒಂದೊಂದು ದಿನ ಬೇಡ ಬಿಡು ಇವತ್ತು ಎಳ್ನೀರು ಕುಡಿತೀನಿ ಅಂತ ಅಂತಾರೆ. ಹಾಗಾಗಿ ಬೆಳಗ್ಗೆ ಹೊತ್ತು ಕೇಳ್ಕೊಂಡು ಅವ್ರು ಕುಡಿತೀನಿ ಅಂದರೆ ಮಾತ್ರ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಅದ್ರ ಜೊತೆಗೆ ನನ್ನ ಒಂದು ಹಿಟ್ಟು ಏನಿತ್ತು ರೆಡಿ ಮಾಡಿ ಇಟ್ಕೊಂಡಿದ್ದೆ, ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ಚಪಾತಿ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ ಅಂತ ಹೇಳಿ, ಆ ಒಂದು ಹಿಟ್ಟಿಂದ ಇವತ್ತು ಚಪಾತಿ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಅಂದರೆ ಸಜ್ಜೆ ಎಲ್ಲ ಹಾಕಿ ಏನು ತೋರಿಸಿದ್ದೆ ಅದು ಹಿಟ್ಟಿಗೆ ಸ್ವಲ್ಪ ಬಾಕ್ಸಿಗೆಲ್ಲ ಹಾಕಿ ಕಳಿಸ್ಬೇಕು, ಸಾಫ್ಟಾಗಿರಬೇಕು ಅಂತಂದರೆ ಗೋಧಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಚಪಾತಿ ಥರನೇ ಲಟ್ಟಿಸ್ಬಿಟ್ಟು ಬೇಯಿಸ್ಕೊಳ್ಳೋ ಅಂಥದ್ದು. ಆಯಿತು, ಮಕ್ಕಳು ಬಾಕ್ಸಿಗೆ ಮತ್ತು ಅವ್ರಿಗೆ ತಿನ್ನೋದಕ್ಕೂ ರೆಡಿ ಮಾಡಿದೆ. ಈ ಕಡೆ ಗ್ರೇವಿನೂ ಕೂಡ ರೆಡಿ ಆಯಿತು, ಒಂದು ಕಡೆ ಮಕ್ಕಳನ್ನು ಕೂಡ ರೆಡಿಯಾಗಿ ಪೂಜೆನೂ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಬೆಳಗ್ಗೆ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಕೇಳ್ತಾರೆ, ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ, ಹೇಗಿದೆಲ್ಲ ನಿಮಗೆ ಕೆಲಸ ಆಗುತ್ತೆ ಅಂತ. ನನಗೇನಂದರೆ ಒಂದೊಂದು ಟೈಮಲ್ಲಿ ಬೆಳಗ್ಗೆ ಹೊತ್ತು ತಿಂಡಿ ಏನು ಮಾಡೋದು ಅನ್ನೋದೇ ಕನ್ಫ್ಯೂಷನಲ್ಲಿ ಇದ್ಬಿಡ್ತೀನಿ. ಆ ಟೈಮಲ್ಲಿ ಕೆಲವೊಂದು ಟೈಮಲ್ಲಿ ಮನೆ ಕೆಲಸಗಳು ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ ಅಂತಂದರೆ ಹಿಂದಿನ ದಿನವೇ ಯೋಚನೆ ಮಾಡಿರ್ತೀನಿ ಏನು ಮಾಡಬೇಕು ಅಂತ. ಹಾಗಾಗಿ ಆಲ್ಮೋಸ್ಟು ಕೆಲಸ ಎಲ್ಲ ಬೇಗ ಪಟ ಆಗೋಗುತ್ತೆ. ನನಗೆ ಯಾವಾಗ ಫ್ರೀ ಸಿಗುತ್ತೆ ಅವಾಗೆಲ್ಲ ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ, ಮನೆ ಕ್ಲೀನಾಗಿ ಇಟ್ಕೊಂಡಿರ್ತೀನಿ. ಹಾಗಾಗಿ ನನಗೆ ಕಸ ಗುಡಿಸಿ ಒರೆಸೋದೇನು ದೊಡ್ಡ ಕೆಲಸ ಅನಿಸೋದಿಲ್ಲ. ಬೆಳಗ್ಗೆ ಬೇಗ ಎದ್ದಿದ ತಕ್ಷಣ ವಾಕಿಂಗ್ ಹೋಗೋ ಮುಂಚೆನೇ ಕಸ ಗುಡಿಸಿ ಹೋಗಿರ್ತೀನಿ. ವಾಕಿಂಗಿಂದ ಬಂದಮೇಲೆ ಮನೆ ಒರೆಸ್ಕೊಳ್ತೀನಿ. ಈಗಂತೂ ಸಮ್ಮರ್ ಇರೋದ್ರಿಂದ ನಿದ್ದೆ ಅಂತೂ ಬರೋದೇ ಇಲ್ಲ, ಬೇಗ ಎಚ್ಚರ ಆಗುತ್ತೆ. ಹಾಗಾಗಿ ಫಸ್ಟ್ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಆಮೇಲೆ ವಾಕಿಂಗ್ ಹೋಗೋದು. ಸುಮಾರು ಜನ ಕೇಳ್ತಾ ಇದ್ರಿ ಎಷ್ಟು ವೆಯ್ಟ್ ಕಡಿಮೆ ಆಗಿದೆ ಅಂತ. ನಾನು ಲಾಸ್ಟ್ ವ್ಲಾಗಲ್ಲಿ ಒಂದು ಹೇಳಿದ್ದೆ, ನೀವೇ ಗೆಸ್ ಮಾಡಿ ಅಂತ. ಅದರಲ್ಲಿ ಒಂದು ಇಬ್ಬರು ಗೆಸ್ ಮಾಡಿದ್ರಿ, ಒಬ್ಬರು 2 kg 2.5 kg ಕಡಿಮೆ ಆಗಿರ್ಬೋದಲ್ವ ಅಂತ. ಹೌದು, ನಾನೊಂದು 2.5 kg ತೂಕ ಕಡಿಮೆ ಆಗಿದ್ದೀನಿ. ಯಾಕಂದರೆ ಬೆಳಗ್ಗೆ ಹೊತ್ತು ಆಲ್ಮೋಸ್ಟ್ ನಂದು ಬ್ರೇಕ್ಫಾಸ್ಟ್ ಏನಿದೆ ಈ ಥರ ಮಾಲ್ಟೇ ನಾನು ಕುಡಿಯೋದು. ಇವತ್ತು ಸ್ವಲ್ಪ ಮಾಲ್ಟಿಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೈಯಲ್ಲಿ ಅಂದರೆ ಸಣ್ಣದಾಗಿ ಹಚ್ಬಿಟ್ಟು ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಈ ಥರ ಬೆಳಗ್ಗೆ ಹೊತ್ತು ಗಂಜಿ ಮಾಡಿ ಮನೆಯವರು ಮಕ್ಕಳು ಎಲ್ಲರೂ ಕುಡಿಯೋದ್ರಿಂದ ಹೊಟ್ಟೆಗೂ ತಂಪು, ದೇಹಕ್ಕೂ ಒಳ್ಳೆಯದು. ಜೊತೆಗೆ ಈ ಬೇಸಿಗೆಗಂತೂ ಬೆಳಗ್ಗೆ ಹೊತ್ತು ನಾವು ಬ್ರೇಕ್ಫಾಸ್ಟ್ ತಿನ್ನೋ ಬದಲು ಈ ರೀತಿಯಾಗಿ ಮಾಲ್ಟ್ ಮಾಡ್ಕೊಂಡು ಕುಡಿಯೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆಯಲ್ಲಂತೂ ಈ ಥರ ಈರುಳ್ಳಿ ಹಾಕಿ ಕೊಟ್ಬಿಟ್ರಂತೂ ತುಂಬ ಇಷ್ಟಪಟ್ಟು ಕುಡಿತಾ ಇರ್ತಾರೆ. ಹಾಗಾಗಿ ಈಗ ನಮ್ಮ ಮನೆಯವ್ರಿಗೊಂದು ಲೋಟ ನನಗೊಂದು ಲೋಟ ಅಂತ ಇಬ್ರಿಗೂ ಇಲ್ಲಿ ಮಾಲ್ಟ್ ಮಾಡ್ಕೊಂಡಿದ್ದೀನಿ. ಫೈನಲಿ ಈಗ ನಮ್ಮ ಕೆಲಸ ಮಾಲ್ಟ್ ಕುಡಿಯೋ ಕೆಲಸ ಅರ್ಧಂಬರ್ಧಂ ಕುಡಿದು ಇಟ್ಟು ಮತ್ತಲ್ಲೋಗಿ ಇಲ್ಲೋಗಿ ಕೆಲಸ ಅಂತಲೇ ಆಯಿತು. ಈಗ ಟೈಮ್ ಬಂತು 9:25 ಆಯಿತು. ಅಂತೂ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ಮಕ್ಕಳೆಲ್ಲ ಸ್ಕೂಲ್ ಹೋಗಿದ್ದಾರೆ. ನಮ್ಮ ಮಾಲ್ಟು ಸ್ವಲ್ಪ ಇದೆ, ಅರ್ಧ ಕುಡಿದೆ. ಅಷ್ಟರಲ್ಲಿ ಯಾರೋ ಬಂದರು, ಹೊರಗಡೆ ಹೋದೆ ಅಷ್ಟೇ, ಅಲ್ಲೇ ಟೈಮ್ ಆಗೋಯಿತು. ಇವಾಗ ಗಂಜಿ ಕುಡಿದು ಮಿಲ್ಕ್ ಮಾಲ್ಟ್ ಎಲ್ಲ ರೆಡಿಯಾಗಿದೆ, ಅದನ್ನು ಮಿಲ್ಕಲ್ಲಿ ತೊಗೊಂಡೋಗ್ಬೇಕು. ಹೋಗಿ ಬಂದು ಆಮೇಲೆ ಕೆಲಸ ನೋಡಬೇಕು, ಅಡುಗೆ ಮಾಡಬೇಕು, ಎಲ್ಲ ಮಾಡಬೇಕು. ಬಸ್ ವಿಪರೀತ ತಲೆನೋವು ಬಂದುಬಿಟ್ಟಿದೆ ರಾತ್ರಿ ಅಂತೂ. ಹಾಗಾಗಿ ನನ್ನ ಕಣ್ಣೆಲ್ಲ ಥರ ಚಿಕ್ಕದಾಗಿಬಿಟ್ಟಿದೆ. ಇವಾಗ ಮಾಲ್ಟ್ ಈ ಥರ ಒಂದು ಲೋಟ ನಾನು ಕುಡಿದ್ಬಿಟ್ರೆ ನನಗೆ ಹೊಟ್ಟೆ ಹಶ್ವೇ ಆಗೋದಿಲ್ಲ ನಿಜವಾಗ್ಲೂ. ಹಾಗೂ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಹೇಳ್ತಾ ಇರ್ತೀನಿ, ಯಾವಾಗಲೂ ಫ್ರೂಟ್ಸ್ ತಿಂತೀನಿ, ಇಲ್ಲ ಸೌತೆಕಾಯಿ, ಕ್ಯಾರೆಟು ಎಲ್ಲ ತಿಂತಾಯಿರ್ತೀನಿ. ಈ ಸಮ್ಮರ್ಗಂತೂ ಈ ಥರ ಮಜ್ಜಿಗೆ ಹಾಕ್ಕೊಂಡು ಕುಡಿದ್ರೆ ದೇಹಕ್ಕೆ ನಿಜವಾಗ್ಲೂ ತಂಪು. ಈ ಸಮ್ಮರಲ್ಲಿ ಆಲ್ಮೋಸ್ಟ್ ನಾನು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ, ಮಜ್ಜಿಗೆ ಹಾಕ್ಕೊಂಡು ಕುಡೀರಿ. ಇನ್ನು ವಿಂಟರು ಮತ್ತು ರೈನಿ ಸೀಸನಲ್ಲೆಲ್ಲ ನೀವು ಬೇಕಾದ್ರೆ ಹಾಗೆ ತೆಳುವಾಗಿ ಗಂಜಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಅದು ಕೂಡ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ನೀವು ಟ್ರೈ ಮಾಡಿ ನಮ್ಮ ಹತ್ರ ಮಾಲ್ಟ್ ತೊಗೊಂಡು. ಬಟ್ ಸಮ್ಮರ್ ಟೈಮಲ್ಲಂತೂ ಮಿಸ್ ಮಾಡದೆ ಮಜ್ಜಿಗೆ ಹಾಕ್ಕೊಂಡು ಕುಡೀರಿ, ದೇಹಕ್ಕೆ ತಂಪು. ಈಗ ಕುಡಿದು ನಾನು ಕೂಡ ಮಿಲ್ಲಿಗೆ ಕಳಿಸ್ಬಿಟ್ಟು ಬಂದು ಇನ್ನು ಮನೆಯವ್ರು ಬರ್ತಾರೆ, ಅವ್ರಿಗೆ ಮತ್ತೆ ತಿಂಡಿ ಮಾಡಿಕೊಡ್ಬೇಕು. ಅದು ಆಟ, ನಮ್ಮ ಒಂದು ಸ್ಪೆಷಲ್ ಆಟದ ಚಪಾತಿ ಅದು. ಸುಮಾರು ಜನ ಅದನ್ನು ಕೂಡ ಕೇಳ್ತಾ ಇದ್ದೀರಾ, ಸುಷ್ಮಾ ನಮಗೂ ಒಂದು ಸ್ವಲ್ಪ ಕಳಿಸ್ಕೊಟ್ಬಿಡಿ ಅಂತ. ಇನ್ನೂ ಅದ್ರ ಪ್ಲ್ಯಾನ್ ನಾನು ಮಾಡಿಲ್ಲ. ಏನಾದರೂ ಆ ಪ್ಲ್ಯಾನ್ ಮಾಡಿದರೆ ಖಂಡಿತ ಹೇಳ್ತೀನಿ. ಕೆಲವೊಂದು ಹೇಗಾಗುತ್ತೆ ಅಂದರೆ ನನ್ನ ಯೋಚನೆ ಮಾಡಿರಲ್ಲ, ನಾರ್ಮಲ್ ವ್ಲಾಗಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಈ ಥರದ್ದು ಒಂದು ಹಿಟ್ಟು ಮಾಡಿ ಇಟ್ಕೋಬೋದು ಅಂತ. ಆ ಥರ ಚಪಾತಿನೂ ಕೂಡ ಮಾಡಿ ತಿನ್ಬೋದು. ಹಾಗಾಗಿ ನಾನು ಸದ್ಯಕ್ಕೆ ಇವಾಗ ಆ ಹಿಟ್ಟನ್ನು ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಹಂಗೇನಾದರೂ ಪ್ಲ್ಯಾನ್ ಮಾಡಿದ್ರೆ ಖಂಡಿತ ಹೇಳ್ತೀನಿ. ಆಲ್ಮೋಸ್ಟ್ ಒಂದು ವ್ಲಾಗಲ್ಲಿ ಕ್ವಾಂಟಿಟಿ ಎಲ್ಲ ತೋರಿಸಿದ್ದೀನಿ, ಅದನ್ನು ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಯಾರಿಗೆಲ್ಲ ಆಗಲ್ಲ ಕಳಿಸ್ಕೊಡಿ ಅಂತಿದ್ದೀರಾ, ಇನ್ನೂ
ಪ್ಲ್ಯಾನ್ ಮಾಡಿಲ್ಲ, ಮಾಡಿದ್ಮೇಲೆ ಹೇಳ್ತೀನಿ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಯಾಕಂದರೆ ಈಗಿರೋ ವರ್ಕ್ ಲೋಡಲ್ಲೇ ನನಗೆ ಎಕ್ಸ್ಟ್ರಾ ಅಡಿಷ್ನಲಾಗಿ ತೊಗೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಯಾವುದೇ ಆದ್ರೂ ನೋಡ್ತೀನಿ, ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ರೆ ಖಂಡಿತ ಹೇಳ್ತೀನಿ. ಇವಾಗ ಒಂದು ಲೋಟ ಗಂಜಿ, ನನ್ನ ಮಗ ಬೇರೆ ಅದರಲ್ಲಿ ದಬ್ಬಾಕ್ಬಿಡ್ತಾ ಇದ್ದ ಇದ್ದಿದ್ದ ಈ ಲೋಟನ. ಈರುಳ್ಳಿ ಎಲ್ಲ ನನಗಂತೂ ತುಂಬ ಇಷ್ಟ. ಎಷ್ಟೋ ಜನಕ್ಕೆ ಇಂಥ ಸಣ್ಣ ಸಣ್ಣಗೆ ಹಾಕಿ ಈರುಳ್ಳಿ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಬಾಯಲ್ಲಿ ಕಚ್ಕೊಂಡು ಗಂಜಿ ಕುಯ್ಕೊಂಡು ತಿಂತಾರೆ, ಆ ಥರ ಇಷ್ಟಪಡ್ತಾರೆ. ಬಟ್ ನಮಗೆಲ್ಲ ಹೀಗೆ ಇಷ್ಟ, ಸಣ್ಣ ಸಣ್ಣ ಕಚ್ಚಾಕೋದು. ಈಗ ಒಂದು ಲೋಟ ಮಾಡಿಕೊಡ್ತಿದ್ದೀನಿ, ಒಂದು 11 ಗಂಟೆ ಹಾಗೆ. ಮತ್ತು ಚಪಾತಿ ಹಿಟ್ಟೇನಿದೆ ಅಂದರೆ ಒಂದು ಸಜ್ಜೆ ಹಿಟ್ಟೇನಿದೆ ಅದರಿಂದ ರೊಟ್ಟಿ ಮಾಡಿಕೊಂಡು ಬೀಟ್ರೋಟ್ ಗ್ರೇವಿ ತಿಂದ್ರಾಯಿತು. ಯಾಕಂದರೆ ಒಂದು ಲೋಟ ನಾವು ಗಂಜಿ ಕುಡಿದು ಮಧ್ಯಾಹ್ನವರೆಗೂ ಇರೋದಕ್ಕೆ ಸಾಧ್ಯನೇ ಇಲ್ಲ, ಹೊಟ್ಟೆ ಹಶ್ವಾಗುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡ ಲೋಟದಲ್ಲಿ ಗಟ್ಟಿಯಾಗಿ ಗಂಜಿ ಮಾಡ್ಕೊಂಡು ಕುಡಿದ್ರೆ ನೀನು ಮಧ್ಯಾಹ್ನನೇ ಊಟ ಮಾಡೋದಿರುತ್ತೆ, ಮಧ್ಯದಲ್ಲಿ ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಮಧ್ಯದಲ್ಲಿ ಏನಿರುತ್ತೆ ಆ ಟೈಮಲ್ಲಿ ಸ್ವಲ್ಪ ಸೌತೆಕಾಯಿ ಇಲ್ಲ ಫ್ರೂಟ್ಸು ಆ ಥರದ್ದು ಏನಾದರೂ ತಿಂತಾಯಿರ್ತೀನಿ. ಆದರೆ ಕೆಲವೊಂದು ಟೈಮಲ್ಲಿ ಈ ಥರ ಏನಾದರೂ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾಡಿ ತೊಗೊಂಡ್ರೆ ಮಧ್ಯಾಹ್ನ ಹೊತ್ತು ತುಂಬ ಹೊಟ್ಟೆ ಹಶ್ವಾಗುತ್ತೆ, ಮಧ್ಯಾಹ್ನವರೆಗೂ ಕಾಯೋಕ್ಕಾಗೋದಿಲ್ಲ. ಅದ್ರ ಮಧ್ಯದಲ್ಲಿ ಈ ಥರ ಚಪಾತಿ ಅಂದರೆ ನಾನು ರಾಗಿ, ಗೋಧಿ, ಜೋಳ ಎಲ್ಲ ಬಳಸಿ ಮಾಡಿಟ್ಕೊಂಡಿರೋಂಥ ಹಿಟ್ಟಲ್ಲಿ ಮಾಡಿರುವಂಥ ಈ ಒಂದು ಚಪಾತಿನ ಮಾಡಿಕೊಂಡು ತಿಂತೀನಿ. ಹಾಗಾಗಿ ಮಧ್ಯಾಹ್ನ ಬ್ರೇಕಲ್ಲಿ ಅಂದರೆ ಒಂದು 11-11:30 ಚಪಾತಿ ತಿಂದಿದ್ದೆ ಒಂದೆರಡು, ಆನಂತರ ಮಧ್ಯಾಹ್ನ ಒಂದು ಸರಿ ಊಟ. ಈಗ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಸುಮಾರು ಜನ ಲಾಸ್ಟ್ ಟೈಮ್ ನಾನು ಇಡ್ಲಿ ಸೂಪರಾಗಿ ಬಂದಿತ್ತು ಅಂತ ಹೇಳಿದಾಗ ನೀವು ಮೆಜರ್ಮೆಂಟ್ನ ಮೆನ್ಷನ್ ಮಾಡಿ ನಮಗೆ ತೋರಿಸ್ಬೇಕು ಸುಷ್ಮಾ, ನೀವು ಏನೇ ಮಾಡಿದ್ರು ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ, ಯಾಕೆ ಹೇಳೋದಿಲ್ಲ ಅಂತಾರೆ. ಹಾಗಾಗಿ ಇವತ್ತು ಅವ್ರಿಗೋಸ್ಕರ ಅಂತಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಅಕ್ಕಿ ಬಳಸಿರೋದು ಬಂದು ನಾರ್ಮಲ್ ಸೊಸೈಟಿಯಲ್ಲಿ ಸಿಗುವಂತಹ ರೇಷನ್ ಅಕ್ಕಿ, ಸೊಸೈಟಿ ಅಕ್ಕಿ 2 ಲೋಟ ತೊಗೊಂಡಿದ್ದೀನಿ. ನೀವು ಸೊಸೈಟಿ ಅಕ್ಕಿ ಇಲ್ಲ ಅಂತಂದರೆ ದೋಸಾ ರೈಸು ತೊಗೋಬೋದು, ಇಲ್ಲ ಅಂತಂದರೆ ಚೋಟು ರೈಸ್ ಅಂತ ಕೂಡ ಬರುತ್ತೆ, ಅದನ್ನು ಕೂಡ ತೊಗೋಬೋದು. 2 ಲೋಟ ಅಕ್ಕಿಗೆ ಅರ್ಧ ಲೋಟದಷ್ಟು ನಾನಿಲ್ಲಿ ಅವಲಕ್ಕಿ, ಅರ್ಧ ಲೋಟದಷ್ಟು ಉದ್ದಿನಬೇಳೆ, ಅರ್ಧ ಲೋಟದಷ್ಟು ಈ ಸಬ್ಬಕ್ಕಿ, ಈ ಸಾಬುದಾನ ಅಂತ ಏನು ಕರಿತೀವಿ ಅದು ಒಂದು ಅರ್ಧ ಲೋಟದಷ್ಟು. ಅವಲಕ್ಕಿ, ಉದ್ದಿನಬೇಳೆ ಹಾಗೆ ಸಾಬುದಾನ ಈ ಮೂರನ್ನೂ ಕೂಡ ನಾನು ಅರ್ಧ ಕಪ್ ಅಂತ ತೊಗೊಂಡಿದ್ದೀನಿ. 2 ಕಪ್ ಅಕ್ಕಿಗೆ, 2 ಕಪ್ ಅಕ್ಕಿಗೆ ಈ 3 ಕೂಡ ಅರ್ಧ ಮೆನ್ಷನ್ ಮಾಡಿ ತೊಗೋಬೇಕು. ಆನಂತರ ಇಲ್ಲಿ ನಾನು ಮೆಂತ್ಯನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡ್ರೆ ಸಾಕು. ಮಿನಿಮಮ್ ಅಂದರೂ 8 ಅವರ್ಸ್ ನೆನೆಸಿರ್ಬೇಕು. ಇದನ್ನು 8 ಅವರ್ಸ್ ನೆನೆಸಿಟ್ಟು ರುಬ್ಬಿ ಮಾಡಿದ್ರಂತೂ ಸೂಪರಾಗಿ ಇಡ್ಲಿ ಬರುತ್ತೆ. ನಿಜವಾಗ್ಲೂ ನಾನು ಮಾಡಿದ್ದೆ ಇಡ್ಲಿ ಮಾಡಿ ಆನಂತರ ನಾನು ಅಮ್ಮ ಮನೆಗೂ ಕೂಡ ತೊಗೊಂಡು ಹೋಗಿದ್ದೆ, ಅದು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸಕ್ಕತ್ತಾಗಿ ಬಂದಿತ್ತು ಇಡ್ಲಿ. ಬಟ್ ನನಗೇನಂದರೆ ಕೆಲಸ ಜಾಸ್ತಿ ಇದ್ದರಿಂದ ಇಡ್ಲಿ ಮಾಡಬೇಕಾದ್ರೆಲ್ಲ ವೀಡಿಯೋ ಮಾಡಿರಲಿಲ್ಲ, ಮಾಡ್ಕೊಂಡೆಲ್ಲ ಅಮ್ಮ ಮನೆಗೆ ಹೋದ್ಮೇಲೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಯಾಕಂದರೆ ಈಗೆಲ್ಲ ಆರ್ಡರ್ಸ್ ಜಾಸ್ತಿ ಬರ್ತಾ ಇರುತ್ತೆ. ನಾನು ಹೇಳಿದಾಗೆ ಸಮ್ಮರಲ್ಲಿ ಸ್ವಲ್ಪ ನನಗೆ ಆರ್ಡರ್ಸ್ ಜಾಸ್ತಿ ಇರುತ್ತೆ. ಜೊತೆಗೆ ಈಗ ಒಂದು ಮದುವೆ ಸೀಸನ್ ಇರುತ್ತೆ, ಈ ಸಾಂಬಾರ್ ಪೌಡರೆಲ್ಲ ಆರ್ಡ್ರ್ ಇರುತ್ತೆ. ಹಾಗೆ ಈ ಚಕ್ಲಿ ಹಿಟ್ಟು, ನಿಪ್ಪಟ್ಟಿಟ್ಟು ಎಲ್ಲನೂ ಕೂಡ ಇವಾಗೆಲ್ಲ ಸ್ವಲ್ಪ ಆರ್ಡ್ರ್ ಜಾಸ್ತಿ ಇರುತ್ತೆ. ಯಾಕಂದರೆ ಇವಾಗೆಲ್ಲ ಆಲ್ಮೋಸ್ಟ್ ಕೆಲವೊಂದು ಫಂಕ್ಷನ್ಸ್ಗಳು ಜಾಸ್ತಿ ಇರೋದ್ರಿಂದ ಹಾಗಾಗಿ ಕೆಲವೊಬ್ಬರು ಆರ್ಡ್ರ್ ಕೊಡ್ತಾ ಇರ್ತಾರೆ ಹಿಟ್ಟನ್ನು ತೊಗೊಳಕ್ಕೆ. ಆ ಕೆಲಸದ ಬ್ಯುಸಿಯಲ್ಲಿ ನನಗೆ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಮಾಡಿದ್ದಲ್ಲಿ ಎಷ್ಟಿರುತ್ತೆ ಅಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದು ಬಂದು ಹುರಿದಕ್ಕಿ ತಂಬಿಟ್ಟು ಮಾಡಿದ್ದೆ ಹಬ್ಬದಲ್ಲಿ. ಅದಕ್ಕಂತೂ ಸುಮಾರು ಜನ ನಂಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರು, ಅಕ್ಕಿ ಎಷ್ಟು ತೊಗೊಂಡಿದ್ರಿ, ಅಕ್ಕಿ ಹುರಿದಿದ್ರಾ, ನೆನೆಸಿ ತೊಳೆದಿಟ್ಟಿದ್ದ, ಅಥವಾ ಯಾವ ರೀತಿ ಬೆಲ್ಲ ತೊಗೊಂಡ್ರಿ, ಯಾವುದೂ ಹೇಳಿಲ್ಲ ಸುಷ್ಮಾ, ನೀವು ಎಲ್ಲ ಹೈಡ್ ಮಾಡ್ತೀರಾ ಅಂತ ಬೈಯೋಕ್ಕೆ ಶುರು ಮಾಡಿಬಿಡ್ತಾರೆ. ನಾನು ವಾಟ್ಸಪ್ಪಲ್ಲಿ ಒಬ್ಬೊಬ್ರಿಗೂ ಕೂಡ ರಿಪ್ಲೈ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಹಾಗಾಗಿ ಇವಾಗ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 kg ಅಕ್ಕಿನ ತೊಳೆದ್ಬಿಟ್ಟು ಹಾಗೆ ನೆರಳಲ್ಲಿ ನೆನೆಸಿದ್ದು, ಯಾವುದೇ ಕಾರಣಕ್ಕೂ ನೆನೆಸೆಲ್ಲ ಇಟ್ಟಿಲ್ಲ ಅಕ್ಕಿನ. ಜಸ್ಟ್ 1 kg ಅಕ್ಕಿನ ತೊಳೆದ್ಬಿಟ್ಟು ನೆರಳಲ್ಲಿ ಹಾಗೆ ಒಣಗಿಸ್ಬಿಟ್ಟು ಆನಂತರ ಅದನ್ನು ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಮಿಲ್ಲಿಂದ ಪೌಡ್ರ್ ಮಾಡಿಸಿ ಇಟ್ಟಿದ್ದೆ. ಆ ನಂತರ ಇದಕ್ಕೆ ನಾನು ಸ್ವಲ್ಪ ಎಳ್ಳು ಹಾಗೆ ಕೊಬ್ಬರಿ, ಗಸಗಸೆ, ಜೊತೆಗೆ ಕಡಲೆಕಾಯಿ ಬೀಜ, ಹುರ್ಗಡ್ಲೆ ಇದೆಲ್ಲನೂ ಕೂಡ ಸೇರಿಸ್ಕೋಬೇಕು. ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಎಳ್ಳು ಕೊಬ್ಬರಿನೂ ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಏನು ಎಣ್ಣೆ ತುಪ್ಪ ಏನೂ ಹಾಕೋದು ಬೇಡ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು. ಇಲ್ಲಾಂತಂದರೆ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಈ ಬೇಸಿಗೆಗೆ ನಾವು ಕೊಬ್ಬರಿ ಒಂದು ಸ್ವಲ್ಪ ಹಸಿಯಾಗಿದ್ದರೆ ವಾಸನೆ ಬಂದುಬಿಡುತ್ತೆ, ತುಂಬ ದಿನ ಇಡೋಕ್ಕಾಗಲ್ಲ. ಅಂದರೆ ಒಂದು 2-3 ದಿನವೂ ಕೂಡ ನಾವು ಇಡೋಕ್ಕಾಗಲ್ಲ, ಒಂಥರ ವಾಸನೆ ಬಂದಂಗೆ ಆಗೋಗ್ಬಿಡುತ್ತೆ. ಹಾಗಾಗಿ ಈ ಥರ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ನೀವು ಮಾಡಿದ್ರೆ 1 ವಾರ ಇಟ್ಟರೂ ಕೂಡ ಹೊರಗಡೆನೇ ಇಡ್ಬೋದು, 1 ವಾರ ಇಟ್ಟರೂ ಕೂಡ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ.
ಹಾಗಾಗಿ ನಾನಿಲ್ಲಿ ಬಿಳಿ ಎಳ್ಳು ಹಾಗೆ ಸ್ವಲ್ಪ ಕೊಬ್ಬರಿ, ಇದು ಕ್ವಾಂಟಿಟಿ ಹೇಗೆ ಹೇಳಬೇಕು ಅಂತಂದರೆ ನಿಮಗೆ ಎಷ್ಟು ತಿನ್ನಬೇಕು ಅನಿಸುತ್ತೋ ಅಷ್ಟು ನೀವು ಆ ಒಂದು ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೋದು. ಇಷ್ಟೇ ಕ್ವಾಂಟಿಟಿ ಅಂತ ಹೇಳೋಕ್ಕಾಗೋದಿಲ್ಲ, ನಿಮಗೆ ಇಷ್ಟ ಆಗುತ್ತಲ್ಲ ಅಷ್ಟು ಮಾಡ್ಕೋಬೋದು. ನಾನಿಲ್ಲಿ ಅಕ್ಕಿ ಹಿಟ್ಟು ಏನು 1 kg ಅಕ್ಕಿ ಹಿಟ್ಟಿಗೆ 1/4 kgಯಷ್ಟು ಹುರ್ಗಡ್ಲೆ ಪುಡಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಕೊಬ್ಬರಿ ಮತ್ತು ಗಸಗಸೆ ಹಾಗೆ ಕಡಲೆಕಾಯಿ ಬೀಜ, ಹುರ್ಗಡ್ಲೆ ಈ 3 ಇಷ್ಟನ್ನು 4 ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಈ ಒಂದು ಅಕ್ಕಿ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಅಕ್ಕಿ ಏನು ಮಿಲ್ ಮಾಡ್ಸೋಕ್ಕೆ ಕಳಿಸ್ತೀರಲ್ವ ಆವಾಗಲೇ ಒಂದು 1/4 kg ಕಡಲೆನೂ ಕೂಡ ಹಾಕ್ಬಿಟ್ಟು ಮಿಲ್ ಮಾಡಿಸ್ಕೊಂಬಿಟ್ರೆ ಒಟ್ಟಿಗೆ ಆಗುತ್ತೆ. ಬಟ್ ನನಗೆ ಅವತ್ತು ತುಂಬ ಕೆಲಸ ಇತ್ತು, ಕಡಲೆ ಖಾಲಿ ಆಗಿತ್ತು, ತಂದಿರಲಿಲ್ಲ. ಹಾಗಾಗಿ ಮನೆಯಲ್ಲೇ ಕಡಲೆ ಪುಡಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಬರೀ ಅಕ್ಕಿ ಮಾತ್ರ ಮಿಲ್ ಮಾಡಿಸಿದ್ದೆ. ಆನಂತರ ಹುರಿದಿಟ್ಕೊಂಡಿರೋಂತಹ ಗಸಗಸೆ, ಕಡಲೆಕಾಯಿ ಬೀಜ, ಆಮೇಲೆ ಹುರ್ಗಡ್ಲೆ, ಕೊಬ್ಬರಿ ಜೊತೆಗೆ ಬಿಳಿ ಎಳ್ಳು ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡು ಅದರಲ್ಲಿ ನಾನು ಡಿವೈಡ್ ಮಾಡಿಕೊಂಡೆ. ಹಿಟ್ಟಿನ ಜೊತೆ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟು ಅದನ್ನು ಭಾಗ ಮಾಡಿಕೊಂಡೆ. ಏಕೆಂದರೆ ಹಬ್ಬದ ದಿನ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಅವತ್ತು ಮಾಡಿಬಿಟ್ಟಿಟ್ಟೆ. ಇನ್ನು ಉಳಿದಿದ್ದು ಮಕ್ಕಳು ಯಾವಾಗಾದರೂ ತಿನ್ನಬೇಕು ಅಂದಾಗ ಮಾಡಿದ್ರಾಯ್ತು ಅಂತ. ಹಾಗಾಗಿ ಇಲ್ಲಿ ನಾನು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಇದು ಬೆಲ್ಲ ಬಂದು ಮಿನಿಮಮ್ ಇವಾಗ ನೀವು ಒಂದು ಅರ್ಧ kg ತೊಗೊಳ್ತೀರ ಅಂದರೆ ಅರ್ಧ kg ಬೆಲ್ಲ ಬೇಕೇ ಬೇಕಾಗತ್ತೆ. ಸ್ವೀಟ್ ಪಾಕ ಮಾಡ್ಕೋಬೇಕಾ ಇದನ್ನು ಬೆಲ್ಲನ ಅನ್ನೋದೆಲ್ಲ ಏನಿಲ್ಲ. ಜಸ್ಟು ನೀವು ಬೆಲ್ಲ ಎಷ್ಟು ಹಾಕಿರ್ತೀರೋ ಅದ್ರ ಮೇಲೆ 1 ಇಂಚಷ್ಟು ನೀರು ಹಾಕಿ, ಕುಟ್ಬಿಟ್ಟು ಹಾಕ್ತೀರಾ, ಉಂಡೆ ಹಾಕ್ತೀರಾ, ಹೇಗೆ ಹಾಕ್ತೀರಾ ಅದ್ರ ಮೇಲೆ 1 ಇಂಚಷ್ಟು ನೀರು ಹಾಕಿಬಿಟ್ಟು ಅದು ಜಸ್ಟ್ ಅಂಟು ಬರಬೇಕು. ಎಳೆ ಪಾಕ ಬರಬಾರ್ದು, ತುಂಬ ಗಟ್ಟಿ ಅಂಟಾಗಬಾರ್ದು. ಲೈಟಾಗಿ ಮುಟ್ಟಿದರೆ ಜಸ್ಟ್ ಫೀಲ್ ಆಗಬೇಕು ಅಂಟಾಗೋ ಥರ. ಆ ಥರ ಅಂಟು ಪಾಕ ಬಂದರೆ ಸಾಕು. ಈ ಪಾಕದಲ್ಲೇ ಒಂಚೂರು ವ್ಯತ್ಯಾಸ ಆದರೂ ಕೂಡ ತಂಬಿಟ್ಟು ಪೂರ್ತಿ ಕಲ್ಲಾದಂಗೆ ಆಗೋಗ್ಬಿಡುತ್ತೆ. ಮೇಲಿಂದ ಕೆಳಗೆ ಬಿಸಾಕಿದ್ರೂ ಹೊಡೆದೋಗೋದಿಲ್ಲ, ಆ ಲೆವೆಲಿಗೆ ಕಲ್ಲಾದಂಗೆ ಆಗುತ್ತೆ. ಆದಷ್ಟು ನಾನು ಬೆಲ್ಲನ ಏನಂತ ಹೇಳ್ತೀನಿ ಅಂದರೆ ನೀವು ಪಾಕ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಜಸ್ಟು ಬೆಲ್ಲ ಮುಳುಗುವಷ್ಟು ಬೆಲ್ಲದ ಮೇಲೆ 1 ಇಂಚಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಯಾಕಂದರೆ ಚೆನ್ನಾಗಿ ಬೆಲ್ಲನ ನೀವು ಕುದಿಸ್ಕೊಂಡು ಹಾಕ್ಕೊಂಡ್ರೆ ಆವಾಗ ತಂಬಿಟ್ಟು ಚೆನ್ನಾಗಿ ಬರುತ್ತೆ. ಅಂಟು ಪಾಕ ಮಾಡೋಕ್ಕಾಗಿಲ್ಲ, ಗೊತ್ತಾಗಿಲ್ಲ ಅಂದರೆ ಜಸ್ಟ್ ನೀವು ಬೆಲ್ಲನ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ನಿಮಗೆ ತಂಬಿಟ್ಟು ಉಂಡೆ ಕಟ್ಟೋದಕ್ಕೆ ಯಾವ ರೀತಿಯಾಗಿ ಹದ ಬೇಕು ಅಂತ ನೋಡ್ಕೊಳ್ಳಿ. ಆದಷ್ಟು ತಂಬಿಟ್ಟನ್ನ ನೀವು ಕಟ್ಟಬೇಕಾದ್ರೆ ಸ್ವಲ್ಪ ಸಾಫ್ಟಾಗಿರಲಿ. ಸ್ಟಾರ್ಟಿಂಗ್ ನೀವು ಉಂಡೆ ಕಟ್ಟಬೇಕಾದ್ರೆ ಗಟ್ಟಿ ಇರೋ ಥರ ಮಾಡ್ಕೊಂಡು ಏನಾದರೂ ಕಟ್ಟಿದ್ರಿ ಅಂದರೆ ಅದು ತಣ್ಣಗೆ ಆಗ್ತಾ ಇನ್ನೂ ತುಂಬ ಗಟ್ಟಿಯಾಗಕ್ಕೆ ಶುರು ಆಗುತ್ತೆ. ಆವಾಗ ಅದು ಫುಲ್ ತಣ್ಣಗಾದ್ಮೇಲೆ ಮತ್ತೆ ತಿನ್ನೋದಕ್ಕೂ ಚೆನ್ನಾಗಿರಲ್ಲ ಟೇಸ್ಟು. ಅದು ತಂಬಿಟ್ಟು ಮಕ್ಳಿಗೂ ಕೂಡ ಇಷ್ಟ ಆಗೋದಿಲ್ಲ. ನಾನು ಸ್ಟಾರ್ಟಿಂಗ್ ಕೆಲವೊಂದು ಸರಿ ತಂಬಿಟ್ಟೆಲ್ಲ ಮಾಡಬೇಕಾದ್ರೆ ಸುಮಾರು ಹಾಳು ಮಾಡಿದ್ದೀನಿ. ಕಳೆದ ವರ್ಷವೂ ಅಷ್ಟೇ ತುಂಬ ಚೆನ್ನಾಗಾಗಿದೆ ಅಂತ ಅಂದ್ಕೊಂಡ್ರೆ ತಣ್ಣಗೆ ಆದಮೇಲಂತೂ ಫುಲ್ ಕಲ್ಲಾದಂಗೆ ಆಗೋಗ್ಬಿಟ್ಟಿತ್ತು. ನಮ್ಮ ಅತ್ತಿಗೆ ಮನೆಗೆಲ್ಲ ಕೊಟ್ಟಿದ್ದೆ, ಅವ್ರು ಏನು ಅಂದ್ಕೊಂಡ್ರೋ ಏನೋ ಅಂತ ಆಮೇಲೆ ಫೀಲ್ ಆಯಿತು. ಬಟ್ ನಿಮಗೆ ಬಿಸಿಯಲ್ಲೇ ಅದು ತುಂಬ ಸಾಫ್ಟ್ ಅಂತ ಫೀಲ್ ಆಗುತ್ತೆ, ಬಟ್ ತಣ್ಣಗೆ ಆಗ್ತಾ ಗಟ್ಟಿಯಾಗುತ್ತೆ. ಹಾಗಾಗಿ ಸ್ವಲ್ಪ ಸಾಫ್ಟಾಗೇ ಇರಲಿ ಉಂಡೆ ನೀವು ಬಿಸಿಯಲ್ಲಿ ಕಟ್ಟಬೇಕಾದ್ರೆ. ಮತ್ತು ಬೆಲ್ಲ ಯಾವಾಗಲೂ ಅಷ್ಟೇ ಸ್ವಲ್ಪ ಬಿಸಿಯಾಗಿರಲಿ. ಅಂದರೆ ನಾನು ಹಾಕ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿದರೆ ಎಲ್ಲ ಗೊತ್ತಿಲ್ಲ, ಬೆಲ್ಲ ಅನ್ನೋದು ನೀರನ್ನ ನಾನು ಆ್ಯಡ್ ಮಾಡಬೇಕಾದ್ರೆ ಸ್ವಲ್ಪ ಹೊಗೆ ಬರ್ತಾಯಿತ್ತು. ಅಂದರೆ ಅಷ್ಟು ಬಿಸಿಯಾಗಿದ್ದರೆ ತುಂಬ ಒಳ್ಳೆಯದು. ಆವಾಗ ಬಂದು ತಂಬಿಟ್ಟು ಚೆನ್ನಾಗಿ ಬರುತ್ತೆ, ತುಂಬ ದಿನ ಇಟ್ಟರು ಕೂಡ ಸೂಪರಾಗಿ ಬರುತ್ತೆ. ಈ ಒಂದು ರೆಸಿಪಿನ ನಾನು ಶೇರ್ ಮಾಡಿರಲಿಲ್ಲ. ಹಬ್ಬದ ದಿನ ವಿಡಿಯೋ ಹಾಕಿದರೂ ಕೂಡ ಅವತ್ತಿನ ದಿನ ನನ್ನ ಪರಿಸ್ಥಿತಿ ಬೇರೆ ಥರನೇ ಇತ್ತು. ಹಾಗಾಗಿ ಬೇರೆ ಏನೋ ಹೇಳ್ಬಿಟ್ಟು ಬ್ಲಾಗ್ ಮಾಡಿದ್ದೆ. ಸುಮಾರು ಜನ ನನಗಿದೆ ಕಮೆಂಟ್ ಮಾಡಿದ್ರಿ, ತಂಬಿಟ್ಟು ಯಾವ ರೀತಿ ಮಾಡಿದ್ರಿ ಶೇರ್ ಮಾಡಿಲ್ಲ ಅಂತ. ಹಾಗಾಗಿ ಈ ಒಂದು ಬ್ಲಾಗಲ್ಲಿ ನಾನು ಇಡ್ಲಿ ಹಿಟ್ಟಿಗೆ ಯಾವ ರೀತಿ ಹಾಕೋಬೇಕು ಅಕ್ಕಿ ಎಲ್ಲ ಅದನ್ನು ಕೂಡ ಕಂಪ್ಲೀಟ್ ಮೆಜರ್ಮೆಂಟ್ ಹೇಳಿದ್ದೀನಿ. ಮಿನಿಮಮ್ ಇಡ್ಲಿ ಅಕ್ಕಿನ ನಾವು ನೆನೆಸಿಟ್ರೆ, ಅಂದರೆ ಇಡ್ಲಿ ಮಾಡೋದಕ್ಕೆ ಅಕ್ಕಿನ ನೆನೆಸಿಡ್ತೀವಿ ಅಂದರೆ ಒಂದು 10 ಅವರ್ಸ್ ಅಥವಾ 8 ಅವರ್ಸ್ ಆದರೂ ನೆನೆಸಿಟ್ಟು ರುಬ್ಬಿದ ಮೇಲೆ ಆಮೇಲೆ ಒಂದು 10 ಅವರ್ಸ್ ಆದರೂ ಅದನ್ನು ಬಿಟ್ಟು ಆನಂತರ ಇಡ್ಲಿ ಮಾಡಿದ್ರೆ ಸೂಪರಾಗಿ ಬರುತ್ತೆ. ನೆಕ್ಸ್ಟು ನಾನು ಇಡ್ಲಿ ಮಾಡಿದಾಗ ಶೇರ್ ಮಾಡ್ತೀನಿ ಯಾವ ರೀತಿಯಾಗಿ ಬಂದಿತ್ತು ಏನು ಎತ್ತ ಅಂತ ಹೇಳಿ. ನಾನೆಲ್ಲ ಒಟ್ಟಿಗೆ ಹಾಕ್ಬಿಡ್ತೀನಿ, ಉದ್ದಿನಬೇಳೆ, ಅವಲಕ್ಕಿ ಎಲ್ಲನೂ ಕೂಡ ಒಟ್ಟಿಗೆ ಹಾಕಿ ನಾನು ನೆನೆಸಿಟ್ಬಿಟ್ಟು ರುಬ್ಬಿಡೋ ಅಂಥದ್ದು. ಸಪ್ರೇಟೇನು ನಾನು ನೆನೆಸಿಟ್ಟು ರುಬ್ಬೋಕ್ಕೆಲ್ಲ ಹೋಗಲ್ಲ. ಯಾಕಂದರೆ ಇರೋದು ನಮ್ಮ ಮನೇಲಿ ಒಂದು 3-4 ಜನಕ್ಕೆ ತಿನ್ನೋದಕ್ಕೆ ಏನಕ್ಕೆ ಸಪ್ರೇಟ್ ರುಬ್ಬೋದು ಅಂತ ಹೇಳಿ ಒಟ್ಟಿಗೆ ನೆನೆಸಿಟ್ಟಿದ್ದೆ. ಹಾಗೆ ನೀವು ನೋಡ್ಬೋದು ತಂಬಿಟ್ಟು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆಯೋ ತಿನ್ನೋಕ್ಕೂ ಅಷ್ಟೇ ಫ್ರೆಂಡ್ಸ್, ಅಷ್ಟೇ ರುಚಿಯಾಗಿ ಸೂಪರಾಗಿತ್ತು. ಇವತ್ತು ಅಮ್ಮ ಮನೆಗೆ ಹೋಗಬೇಕು ಅಂತಲೇ ಇವೆಲ್ಲನೂ ಕೆಲಸ ಮಾಡ್ಕೋತಾ ಇದ್ದೆ. ಇನ್ನು ಮನೆಯವ್ರು ಬೆಳಗ್ಗೆ ಮಕ್ಕಳನ್ನ ಕರ್ಕೊಂಡು ಸ್ಕೂಲಿಗೆ ಹೋಗಿದ್ರು. ಅವ್ರು ಬರೋಷ್ಟರಲ್ಲಿ ನಾನು ತಂಬಿಟ್ಟೆಲ್ಲ ಮಾಡಿಟ್ಟು ಅಡುಗೆಗೂ ಕೂಡ ಎಲ್ಲ ರೆಡಿ ಮಾಡಿಕೊಂಡು
ಹಾಗೆ ಹಿಂದಿನ ದಿನ ನಾನು ಮಿಲ್ಕ್ ಮಾಲ್ಟಿಗೆಲ್ಲನೂ ರೆಡಿ ಮಾಡಿದ್ದೆ, ಅದನ್ನೆಲ್ಲ ಮಿಲ್ಲಿಗೆ ಕಳಿಸಿ ಬಂದು ಮತ್ತೆ ಇವಾಗ ಅಡುಗೆಗೆಲ್ಲ ರೆಡಿ ಮಾಡ್ಕೊಬಿಡ್ತಾ ಇದ್ದೀನಿ. ನಂಗೆ ಒಂದು 11 ಗಂಟೆ 12 ಗಂಟೆ ಒಳಗಡೆ ಅಡುಗೆದು ತಿಂಡಿದು ಕೆಲಸಗಳು ಎಲ್ಲ ಕಂಪ್ಲೀಟ್ ಮುಗಿಸ್ಕೊಂಬಿಟ್ರೆ ಆನಂತರ ನನ್ನ ಒಂದು ಕೆಲಸ ಏನಿದೆ ಅದನ್ನು ನಾನು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಪಟಾಪಟ್ ಅಂತ ಮಾಡಿಬಿಡ್ತೀನಿ. ಇವತ್ತು ಬೇಳೆ ಸಾಂಬಾರು ಮಾಡ್ತಾಯಿದ್ದೆ, ಹಾಗಾಗಿ ಫಸ್ಟು ನಾನು ಬೇಳೆ ಟೊಮೆಟೊನ ಒಂದೆರಡು ವಿಷಲ್ ಕೂಗಿಸ್ಕೊಂಡು ಚೆನ್ನಾಗಿ ಟೊಮೆಟೊ ಬೇಳೆ ಎಲ್ಲ ಬೆಂದಮೇಲೆ ಸ್ಮ್ಯಾಶ್ ಮಾಡಿಕೊಂಡು ಆನಂತರ ಇದಕ್ಕೆ ತರಕಾರಿ ಎಲ್ಲ ಹಾಕಿ ಈಗ ಇದಕ್ಕೆ ನಾನು ಬೇಳೆ ಸಾಂಬಾರು ಪೌಡರ್ ಏನಿದೆ ಅಂದರೆ ಸಾಂಬಾರು ಪೌಡರ್ ಸಿರಿಮನೆಯ ಸಾಂಬಾರು ಪೌಡರ್ ಏನಿದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಇವಾಗ ತರಕಾರಿಗಳ ಜೊತೆ ಬೇಳೆ ಜೊತೆ ಹಾಕಿ ಮತ್ತು ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ಕೂಗಿಸ್ಕೊಂಡು ಆನಂತರ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ನಮ್ಮ ಮನೇಲಿ ಮಾಡೋ ಬೇಳೆ ಸಾಂಬಾರಿಗೆ ನಾವು ಯಾವತ್ತೂ ತೆಂಗಿನಕಾಯಿ ಎಲ್ಲ ರುಬ್ಬಿ ಹಾಕೋದಿಲ್ಲ. ನಮಗೆ ತೆಂಗಿನಕಾಯಿ ಇಲ್ಲದೇ ಮಾಡೋ ಸಾಂಬಾರು ತುಂಬ ಇಷ್ಟ ಆಗುತ್ತೆ. ಇದಿಷ್ಟು ಇವತ್ತಿನ ಡೇ ಬ್ಲಾಗ್ ಆಗಿತ್ತು. ಮತ್ತೆ ಸಿಗೋಣ ಕಂಟಿನ್ಯೂಷನ್ ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.